ಈ ಸಣ್ಣ ಕೆಲಸ ಮಾಡಿ ನೀವು ಕೈ ಹಾಕಿದ ಕೆಲಸಕ್ಕೆ ಸಕ್ಸಸ್ ಗ್ಯಾರಂಟಿ. ಹನುಮಾನ್ ದೇವಾಲಯದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಭಕ್ತಿಯಿಂದ 11 ಬಾರಿ ಪ್ರದಕ್ಷಿಣೆ ಹಾಕಿದರೆ ನಾನಾ ಕಾರಣಗಳಿಂದ ಸ್ಥಗಿತಗೊಂಡ ನಿಮ್ಮ ಎಲ್ಲ ಕಾರ್ಯಗಳು ಮತ್ತೆ ಸುಗಮವಾಗಿ ಆರಂಭವಾಗುತ್ತದೆ. ಹನುಮಂತನು ಶಕ್ತಿ, ಭಕ್ತಿ ಮತ್ತು ಅಪಾರ ಧೈರ್ಯದ ದೈವಿಕ ಸಂಕೇತವಾಗಿದ್ದಾನೆ. ಈ ಪವಿತ್ರ ದಿನದಂದು ಆತನನ್ನು ಶ್ರದ್ಧೆಯಿಂದ ಪೂಜಿಸಿದರೆ ಜಾತಕದಲ್ಲಿರುವ ಶನಿ ದೋಷಗಳು ದೂರವಾಗುವುದಲ್ಲದೆ ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲೂ ಅಭೂತಪೂರ್ವ ಯಶಸ್ಸು ಖಂಡಿತವಾಗಿ ಲಭಿಸುತ್ತದೆ. ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೆ ಪೂಜೆ ಮಾಡುವುದಷ್ಟೇ ಅಲ್ಲ, ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಕೆಲವು ಸರಳ ನಿಯಮವನ್ನು ಮತ್ತು ಪರಿಹಾರವನ್ನು ಶ್ರದ್ಧೆಯಿಂದ ಅನುಸರಿಸಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಸುಖ, ಶಾಂತಿ, ಸಂತೋಷ ಮತ್ತು ನೆಮ್ಮದಿ ನೆಲೆಸಲು ಸಾಧ್ಯವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ಅಂಜಿಕೆ ಮತ್ತು ಭಯವನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಹನುಮಾನ್ ಚಾಲಿಸ ಪಠನ ಮಾಡುವುದು ಅತ್ಯುತ್ತಮ. ಪ್ರತಿ ಮಂಗಳವಾರ ಹಾಗೂ ಶನಿವಾರ ಕನಿಷ್ಠ 7 ಅಥವಾ 11 ಬಾರಿ ಚಾಲಿಸ ಪಠಿಸುವುದರಿಂದ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುತ್ತದೆ. ಆಂಜನೇಯ ಸ್ವಾಮಿಗೆ ಸಿಂಧೂರದ ಅಲಂಕಾರವೆಂದರೆ ಅತ್ಯಂತ ಪ್ರಿಯವಾದದ್ದು. ಈ ಶುಭ ದಿನದಂದು ಹನುಮಂತನಿಗೆ ಭಕ್ತಿಯಿಂದ ಕುಂಕುಮವನ್ನು ಅರ್ಪಿಸುವುದು ಅಥವಾ ದೇವಾಲಯದಲ್ಲಿ ಆತನ ಪಾದಗಳ ಬಳಿ ಇರುವ ಕುಂಕುಮವನ್ನು ಪ್ರಸಾದದ ರೂಪದಲ್ಲಿ ತಂದು ಹಣೆಗೆ ಇಟ್ಟುಕೊಳ್ಳುವುದರಿಂದ ಎಲ್ಲ ಬಗೆಯ ಗ್ರಹ ದೋಷಗಳು ನಿವಾರಣೆ ಆಗುತ್ತದೆ. ಪವನಪುತ್ರ ಹನುಮಂತನಿಗೆ ವೀಳ್ಯದೆಲೆ ಎಂದರೆ ತುಂಬ ಅಚ್ಚುಮೆಚ್ಚು. ಭಕ್ತರು 108 ವೀಳ್ಯದೆಲೆಗಳನ್ನು ಬಳಸಿ ಅತ್ಯಂತ ಸುಂದರವಾದ ಹಾರವನ್ನು ತಯಾರಿಸಿ ದೇವರಿಗೆ ಭಕ್ತಿಯಿಂದ ಅರ್ಪಿಸಿದರೆ ಅವರ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಮತ್ತು ಬಹುದಿನಗಳ ಆಸೆಗಳು ಬಹುಬೇಗನೆ ಈಡೇರುತ್ತವೆ ಎಂಬ ಬಲವಾದ ನಂಬಿಕೆ ಭಕ್ತರ ವಲಯದಲ್ಲಿದೆ. ಹನುಮಂತನು ಪರಮರಾಮನ ಭಕ್ತ. ಎಲ್ಲಿ ಭಗವಾನ್ ಶ್ರೀರಾಮನ ಸ್ಮರಣೆ ಸದಾ ಇರುತ್ತದೆಯೋ ಅಲ್ಲಿ ಹನುಮಂತನು ಕಣ್ಣಿಗೆ ಕಾಣದಂತೆ ಹಾಜರಿರುತ್ತಾನೆ. ಆದ್ದರಿಂದ ಮಂಗಳವಾರ, ಶನಿವಾರ ಶ್ರೀರಾಮ ಎಂಬ ಪವಿತ್ರ ನಾಮವನ್ನು ನಿರಂತರವಾಗಿ ಜಪಿಸುವ ಮೂಲಕ ಆಂಜನೇಯನ ವಿಶೇಷ ಕೃಪೆಗೆ ಪಾತ್ರರಾಗಬಹುದು. ಬಡವರಿಗೆ ಹಾಗೂ ನಿರ್ಗತಿಕರಿಗೆ ದಾನ ಮಾಡುವುದು ಅತ್ಯಂತ ಪುಣ್ಯದ ಕೆಲಸವೆಂದು ಪರಿಗಣಿಸಲಾಗಿದೆ. ಅವರಿಗೆ ಆಹಾರ ಮತ್ತು ಹಣ್ಣುಗಳನ್ನು ನೀಡುವುದು ಶ್ರೇಷ್ಠ. ಅದರಲ್ಲೂ ವಿಶೇಷವಾಗಿ ಕೆಂಪು ಬಣ್ಣದ ವಸ್ತುಗಳನ್ನು ಅಥವಾ ಕೆಂಪು ಹಣ್ಣುಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಹೆಚ್ಚು ಶುಭ ಫಲವನ್ನು ಪಡೆಯಬಹುದಾಗಿದೆ. ನಿಮ್ಮ ಜೀವನದಲ್ಲಿ ವಿಪರೀತ ಆರ್ಥಿಕ ಮುಗ್ಗಟ್ಟು ಅಥವಾ ಶನಿಯ ಕಾಟವಿದ್ದರೆ ಈ ಒಂದು ಸಣ್ಣ ಪರಿಹಾರ ಮಾಡಿಕೊಳ್ಳಬಹುದು. ಮಂಗಳವಾರ ಅಥವಾ ಶನಿವಾರ ಹನುಮಾನ್ ದೇವಾಲಯದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಭಕ್ತಿಯಿಂದ 11 ಬಾರಿ ಪ್ರದಕ್ಷಿಣೆ ಹಾಕಿದರೆ ನಾನಾ ಕಾರಣಗಳಿಂದ ಸ್ಥಗಿತಗೊಂಡಿದ್ದ ನಿಮ್ಮ ಎಲ್ಲ ಕಾರ್ಯಗಳು ಮತ್ತೆ ಸುಗಮವಾಗಿ ಆರಂಭವಾಗುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.